ಮುಖ್ಯಸ್ಥರಿದ್ದಾರೆ ಜಾಸ್ಮಿನವರು. ಅವರು ಸಾಕಷ್ಟು ಪರಿಶ್ರಮದಿಂದ ಕೊಡ್ತೀನಿ ಅನ್ನೋ ಒಂದು ಏನಾದ್ರೂ ಒಂದು ಬದಲಾವಣೆ ಮಾಡ್ಬೇಕನ್ನೋ ಉದ್ದೇಶಕ್ಕಾಗಿನೇ ಮಾಡ್ತಾ ಇರೋದು. ನಾವು ಯಾವುದೇ ನಮ್ದು ಹಿತಾಸಕ್ತಿಯಿಂದ ಅಲ್ಲ, ಜನರ ಹಿತದೃಷ್ಟಿಯಿಂದ ಮಾಡ್ತಾ ಇರೋದು ಈ ಕಾರ್ಯಕ್ರಮವನ್ನ. ಪ್ಲಾಸ್ಟಿಕ್ ಅನ್ನ ಬಳಸೋದನ್ನ ಆದಷ್ಟು ನಿಲ್ಲಿಸಬೇಕು. ಯಾಕಂದ್ರೆ ನಾವ್ ಹೆಂಗೆ ಅಂದ್ರೆ ತೊಳೆಯಕ್ಕೆ ಅನುಕೂಲ ಆಗ್ಬೇಕು, ನಮಗೆ ಈಸಿ ಆಗ್ಬೇಕು ಕೆಲಸ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದೀವಿ ಪ್ಲಾಸ್ಟಿಕ್ ಅನ್ನ. ಈ ಸ್ಟೀಲಲ್ಲಿ ಕೊಟ್ಟರೆ ಜನರ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕಾಗಿ ಹೇಳ್ತಾ ಇದೀವಿ. ಜಾಸ್ಮಿನ್ ಅವರು ಏನಾದ್ರು ಮಾತಾಡ್ತೀನಿ, ನಾವು ಮಾತಾಡಿರೋದು. ನಮಸ್ತೆ. ನಾವು ರೋಶಿನಿ ಮಹಿಳಾ ಸ್ವಸಹಾಯ ಸಂಘದಿಂದ ಒಂದು 60 ಪ್ಲೇಟ್ ತಗೊಂಡಿದೀವಿ 3 ಅಂಗಡಿಗೆ ಕೊಡಬೇಕು ಅಂತ ಹೇಳಿ. ಅದಕ್ಕೆ ನಮ್ಮವ್ರನ್ನೆಲ್ಲರನ್ನೂ ಕರೆದೇ ಅಕ್ಕ ನೀವೇ ಇದ್ದೀರಲ್ಲ, ನೀವೇ ಹೋಗಿ ಕೊಡ್ರಿ ಅಂತ ಹೇಳಿದಕ್ಕೆ ಅವ್ರು ಯಾರು ಬರಕ್ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾವೇ ಬಂದು ಪ್ರತಿಯೊಂದು ಅಂಗಡಿಗೆ ನಮ್ಮ ಪೌರ ಕಾರ್ಮಿಕರಿಂದ ಪ್ಲೇಟ್ ಕೊಡಿಸ್ಬೇಕು ಅಂತ ಹೇಳಿ ನಾವು ಕೊಡ್ತಾ ಇದೀವಿ. ಆದಷ್ಟು ನಮ್ಮ ಕುಡಿಕೆ ಕಟ್ಟಣ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಹೇಳಿ ನಾವು ಈ ತರ ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಹೋಗಿ ಒಂದು ಮಾತು ಹೇಳಿದ ತಕ್ಷಣ ಸರಿ ಮಾಡೋಣ ಅಂತ ನಮ್ಮ ರೋಶಿನಿ ಮಹಿಳಾ ಸ್ವಸಹಾಯ ಸಂಘದವರು ಒಪ್ಕೊಂಡಿದ್ದಾರೆ. ಅದರಲ್ಲಿ ನಾನು ಕೂಡ ಭಾಗಿಯಾಗಿ ಸಾಕಷ್ಟು ಅವರಿಂದ ಹಣವನ್ನು ಪಡೆದು ಪ್ಲೇಟ್ ಅಂತಂದು ನಾವು ಈ ತರ ಬಡವರಿಗೆ ಯಾವ ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಪ್ಲೇಟ್ ಇದಾವೆ ಅವರಿಗೆ ಸ್ಟೀಲ್ ವಿತರಣೆ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.